ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರಾಗಿ ಅಂತ ಭಾವಿಸ್ತೀನಿ. ವಿವರ್ಸ್, ಈ ಟಿಕ್ಟಾಕ್ ಪೆನ್ಸ್ನ ನಾವು ತಲೆಗೆ ಯೂಸ್ ಮಾಡ್ತೇವೆ, ಆದರೆ ಇದು ತಲೆಗೆ ಅಂತಲ್ಲ, ಹೇರ್ ಸ್ಟೈಲ್ಗೂ ಅಲ್ಲ, ಬೇರೆ ಕೆಲಸಗಳು ಕೂಡ ಉಪಯೋಗ ಆಗುತ್ತೆ. ಕೆಲವೊಂದು ಸರಿ ಶೇಡ್ ಆಗಿಬಿಡುತ್ತೆ, ಬಿಸಾಡಿಬಿಡ್ತೀವಿ. ಶೇಡ್ ಆಗಿರೋ ಅಂಥ ಈ ಟಿಕ್ಟಾಕ್ ಪೀಸ್ನ ಬಿಸಾಡದೆ ಈ ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಮೊದಲಿಗೆ ಇಲ್ಲಿ ಈ ಥರ ಪಾಕೆಟಲ್ಲಿ ಬರೋ ಅಂಥ ವಸ್ತುಗಳು, ಪದಾರ್ಥಗಳೇನಿರುತ್ತೋ, ಈ ಚಿಲ್ಲಿ ಪೌಡರ್ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ರವೆ ಆಗಿರ್ಬೋದು, ಏನೇ ಆಗಿದ್ದರೂ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಿ ನಾವು ಹಾಗೆ ಇಟ್ಬಿಡ್ತೀವಿ. ಅದಕ್ಕೆ ಅಂತ ಕೆಲವೊಂದು ಕ್ಲಿಪ್ಸೆಲ್ಲ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಈ ಟಿಕ್ಟಾಕ್ ಪಿನ್ಸ್ ಹೆಂಗೂ ಶೇಡ್ ಆಗಿರುತ್ತೆ, ಬಿಸಾಡೋ ಬದಲು ಇದನ್ನು ಹಾಕೋದ್ರಿಂದ ಟೈಟಾಗಿರುತ್ತೆ, ಗಾಳಿ ಹೋಗದೆ ಇರೋಂಗೆ ಅದರಲ್ಲಿರೋವಂಥ ಪದಾರ್ಥ ಹಾಳಾಗ್ದಂಗೆ ಕಾಪಾಡ್ಕೊಂಬರುತ್ತೆ. ಅದೇ ಥರ ಮೊಸರು, ಹಾಲು ಅಂತ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತೀವಿ, ಫ್ರಿಜ್ಜಲ್ಲಿ ಹಾಗೆ ಇಡಬಾರ್ದು. ಸೊ ಕ್ಲೀನಾಗಿ ನಾವು ಅದನ್ನು ಗಾಳಿ ಹೋಗದೆ ಇರೋಂಗೆ ಈ ಥರ ಟಿಕ್ಟಾಕ್ ಪಿನ್ನಿಂದ ಸೆಕ್ಯೂರ್ ಮಾಡಿ ಇಡೋದ್ರಿಂದ ನಮ್ಮ ಪದಾರ್ಥ ಹಾಳಾಗ್ದಂಗೆ ಈ ಟಿಕ್ಟಾಕ್ ಪಿನ್ಸ್ ಕಾಪಾಡತ್ತೆ. ಕ್ಯಾಲೆಂಡರ್, ರಾತ್ರಿ ಈಗೇನು ಸೆಕೆಗಾಲ ಅಲ್ಲ, ಫ್ಯಾನ್ ಇರಲೇಬೇಕು. ಹಾಲಲ್ಲಿ ಕ್ಯಾಲೆಂಡರ್ ಹಾಕಿರ್ತೀವಿ, ಆ ಸೌಂಡ್ಗೆ ಇದು ಪರ 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 ನಿದ್ದೆನೇ ಬರಲ್ಲ. ನನಗಂತೂ ಎಕ್ಸ್ಪೀರಿಯೆನ್ಸ್ ಅಪ್ಪ ಇದು. ನಿಮ್ಗೆ ಯಾರಿಗಾದ್ರು ಎಕ್ಸ್ಪೀರಿಯೆನ್ಸ್ ಆದರೆ ತಿಳಿಸ್ಕೊಡಿ. ಆಗ ಈ ಒಂದು ಏನಿದೆ ಟಿಕ್ಟಾಕ್ ಪಿನ್ನು ನೀಟಾಗಿ ಹಾಕಿಡೋದ್ರಿಂದ ಅದು ಗಾಳಿಗೆ ಎದ್ದೇಳದೆ ಸೌಂಡು ಬರದೇ ಇರೋಂಗೆ ಕಾಪಾಡುತ್ತೆ. ನಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಕ್ಯಾಲೆಂಡರ್ಗೆ ಈ ಟಿಕ್ಟಾಕ್ ಪಿನ್ ಹಾಕಿ ಸೆಕ್ಯೂರ್ ಮಾಡಿ. ಮಕ್ಕಳಿಗೆ ನೆಗಡಿ ಬಂದಾಗ ಪದೇ ಪದೇ ಕರ್ಚಿಪಲ್ಲಿ ಒರೆಸ್ಕೊತಾ ಇರಬೇಕು. ಅದಕ್ಕೇನು ಮಾಡಿಬಿಡ್ತೀವಿ, ಅವ್ರ ಬಟ್ಟೆಗೆ ಪಿನ್ ಹಾಕ್ಬಿಡ್ತೀವಿ. ಈ ತರಲೆ ಮಕ್ಳು ಏನಿರುತ್ತೆ, ಎಳ್ದೆ ಹಾಕ್ಬಿಡ್ತಾರೆ. ಆಗೇನಾಗುತ್ತೆ, ಪಿನ್ನು ಚುಚ್ಚುತ್ತೆ ಅಂತ ಭಯ ಇರುತ್ತೆ. ಅದ್ರ ಬದಲು ಈ ಟಿಕ್ಟಾಕ್ ಪಿನ್ ಹಾಕಿಟ್ಬಿಟ್ರೆ, ಹೊರಗಡೆ ಹೋಗೋಕೆ ಬೇಡ, ಮನೇಲಿರೋವಾಗ ಈ ಟಿಕ್ಟಾಕ್ ಪಿನ್ ಹಾಕಿಟ್ರೆ ಅವ್ರೇನು ತೆಗ್ದಾಕಿದ್ರು ಕಿತ್ತಾಕಿದ್ರು ಕೂಡ ಏನು ಚುಚ್ಚೋಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ಈ ನನ್ನ ಮಗ ತಲೆ ಮಗ ಹಾಕಿದ ತಕ್ಷಣ ಕಿತ್ತಾಕ್ಬಿಟ್ಟ, ನೋಡ್ಕೊಂಡಿರಿ ಹೆಂಗೆ ಕೀಳ್ತಾನೆ ಅಂತ. ಆಗ ಪಿನ್ನು ಚುಚ್ಚೋದಿಲ್ಲ, ಆರಾಮ್ಸೆ ಟಿಕ್ಟಾಕ್ ಪಿನ್ನಲ್ವ, ಆರಾಮ್ಸೆ ತೆಗೆದು ಬಿಸಾಕ್ಬಿಡ್ತಾರೆ. ಅದೇ ಪಿನ್ನಾದ್ರೆ ಅಲ್ಲೇ ಸಿಕ್ಕಾಕ್ಕೊಂಡು ಸ್ಕಿನ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತಂತೆ ಭಯ ಇರುತ್ತೆ. ಅದೇ ಥರ ಇನ್ನೊಂದು ಟಿಪ್ ನೋಡೋಣ. ಬಟ್ಟೆ ಕ್ಲಿಪ್ಸು ಕೆಲವೊಂದು ಸಲ ಶಾರ್ಟೇಜ್ ಬಂದುಬಿಡತ್ತೆ, ಗಾಳಿನೂ ಇರುತ್ತೆ. ಅವಾಗೇನಪ್ಪ ಮಾಡಬೇಕಂದ್ರೆ, ಇದು ಹೆಂಗೂ ಮನೆಯಲ್ಲಿ ಟಿಕ್ಟಾಕ್ ಪಿನ್ಸ್ ಶೇಡಾಗಿರೋದು ಬಿದ್ದಿರುತ್ತೆ. ಆ ಟೈಮಲ್ಲಿ ಈ ಥರ ಸಣ್ಣ ಸಣ್ಣ ಬಟ್ಟೆಗಳಿಗೆ ಈ ಟಿಕ್ಟಾಕ್ ಪಿನ್ ಹಾಕೋದ್ರಿಂದ ನೀಟಾಗಿ ಗ್ರಿಪ್ಪಾಗಿ ನಿಲ್ಲುತ್ತೆ, ಗಾಳಿಗೂ ಹಾರ್ಕೊಳ್ಳಲ್ಲ. ಸೊ ಈ ಥರ ನಾವು ಬಟ್ಟೆ ಕ್ಲಿಪ್ ಹಾಕಿ ಕೂಡ ಈ ಟಿಕ್ ಪಿನ್ನ, ಟಿಕ್ಟಾಕು ಟಿಕ್ ಏನಂತೀರೋ ಕಮೆಂಟ್ ಮಾಡಿ, ಇದನ್ನು ನಾವು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಎಳೆದ್ರೂ ಕೂಡ ಬರೋಲ್ಲ, ಸ್ಟಿಫಾಗಿ ಟೈಟಾಗಿ ಕೂರುತ್ತೆ. ಸೊ ಇನ್ಮೇಲೆ ಶೇಡಾಗಿರೋ ಅಂಥ ಈ ಟಿಕ್ಟಾಕ್ ಪಿನ್ನು ಅದನ್ನು ಬಿಸಾಡದೆ ಈ ಥರ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ, ಈ ಥರ ಯೂಸ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.